ಆಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರೆ, ಮೊದಲೇ ಆಗಿ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹಬ್ಬದ ದಿನವೂ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಹಾಗಾಗಿ ನಿಮಗೆ ಮೊದಲನೇದಾಗಿ ಕೈ ಜೋಡಿಸಿ ದೊಡ್ಡ ನಮಸ್ಕಾರನ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಚುನಾವಣೆ ಇದರಲ್ಲಿ ನಿನ್ನೆ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಡೀಟೇಲ್ ಆಗಿ ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಡೀಟೇಲ್ ಆಗಿ ತಮ್ಮ ಬಂದು ಹೇಳ್ತಾರೆ. ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲೇ ನಮ್ಮ 2024 ಏನು ಮನ್ಸೂರ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು, ತಾವೆಲ್ಲ ನೋಡಿದ್ದೀರ ಟಿ ವಿದಲ್ಲಿ. ಕನಿಷ್ಠ ನನ್ನ ಅನಿಸಿಕೆ ಕೊನೆವರೆಗೂ ನಾವು ಲೀಡ್ ಆಗಿದ್ವಿ. 60,000ನೋ 70,000 ನಾವು ಲೀಡ್ ಆಗಿದ್ವಿ. ನಾವೆಲ್ಲ ಖುಷಿ ಸಂತೋಷನ ಪಟ್ವಿ. ಈ ಬಾರಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಾವು ಗೆದ್ದಾಗಿದ್ವಿ ಅಂತೇಳ್ಬಿಟ್ಟು ನಾವು ಭಾಳ ಖುಷಿಯನ್ನು ಪಟ್ವಿ. ಕೊನೇ ಮೂಮೆಂಟಲ್ಲಿ ಯಾವಾಗ ಮಾದೇವಪುರ ಬಂತು, ಆವಾಗ 1,15,000 ಲೀಡ್ ಆಗಿಬಿಟ್ಟು BJP 30,000 ಅಂತರದಲ್ಲಿ ಗೆದ್ದಿದ್ದಾರಂತ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ವಿಚಾರ. ಇದೆಲ್ಲ ರಿಸರ್ಚ್ ಮಾಡಿ ನಮಗೂ ಒಂಥರ ಆಶ್ಚರ್ಯ ಆಯಿತು. ಹೆಂಗಪ್ಪ 1,15,000 ಲೀಡ್ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು. ಆಮೇಲೆ ಎಲ್ಲ ರಿಸರ್ಚ್ ಮಾಡಿದಾದ್ಮೇಲೆ ಒಂದೊಂದಲ್ಲಿ ಮಾದೇವಪುರದಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಡೀಟೇಲಾಗಿ ವಿವರವನ್ನು ಕೊಡ್ತಾಯಿದ್ರು. ಭಾಳಷ್ಟು ಕಡೆ 15-20 ಮನೆಗಳಲ್ಲಿ 80 ಮತದಾರರು ಇದ್ದಾರೆ. ಆಮೇಲೆ 15-20 ಮನೆಯಲ್ಲಿ ಒಂದೇ ಬೂತಲ್ಲಿ 71, 72, 73, 74 4-5 ಬೂತು ನನಗೆ